ಮಕ್ಕಳ ಜ್ಞಾಪಕ ಶಕ್ತಿಯನ್ನು ಬೆಳೆಸೋಣ. ಮಕ್ಕಳು ಓದುವುದರಲ್ಲಿ ಚುರುಕಾಗಿರಬೇಕೆಂದು ಪ್ರತಿ ತಂದೆ ತಾಯಿ ಕೋರಿಕೊಳ್ಳುತ್ತಾರೆ. ಅವರು ಹಿಂದುಳಿಯುತ್ತಿದ್ದರೆ ನಿರಾಸೆ ಹೊಂದುತ್ತಾರೆ, ಅವಮಾನಕ್ಕೂ ಒಳಗಾಗುತ್ತಾರೆ. ಹಾಗಾಗಿ ಚಿಣ್ಣರ ಮೆದುಳಿಗೆ ಗ್ರಹಿಕೆ ಶಕ್ತಿ, ಜ್ಞಾಪಕ ಶಕ್ತಿ ಹೆಚ್ಚಿಸಲು ಈ ಸೂತ್ರವನ್ನು ಅನುಸರಿಸಿ. ಅಣಕಿಸಿ. ನೈಪುಣ್ಯತೆ ಕಲಿಸುತ್ತೇವೆಂದು ಅಣಕಿಸಿ ಎನ್ನುತ್ತಾರೆಂದು ಭಾವಿಸಬೇಡಿ. ಇದರಿಂದ ಮಾತನಾಡುವ ಚಾಕಚಕ್ಯತೆ ಹೆಚ್ಚುತ್ತದೆ. ಹಾಗಾಗಿ ಮಕ್ಕಳ ಮುಂದೆ ನಾಲಿಗೆಯನ್ನು ಹೊರತೆಗೆದು ಎಲ್ಲ ಕಡೆ ತಿರುಗಿಸುತ್ತಾ ಅವರು ಮಾಡುವಂತೆ ಪ್ರೋತ್ಸಾಹಿಸಿ. ನೆಕ್ಸ್ಟ್, ಮೆಮೊರಿ ಗೇಮ್. ಪದಗಳು ಗುರುತಿಸಿಕೊಳ್ಳುವುದು, ಪಜಲ್ಸ್ನಂತಹವು ಮಾಡಿಸಿ. ನೀವು ಅವರೊಂದಿಗೆ ಸೇರಿ ಮಾಡಿದರೆ ಉತ್ಸಾಹ, ಜ್ಞಾಪಕ ಶಕ್ತಿ ಬೆಳೆಯುತ್ತದೆ. ನೆಕ್ಸ್ಟ್, ಓದಿಸಿ. ಪುಸ್ತಕಗಳ ಅಭ್ಯಾಸ ಮಾಡಿ. ಒಂದೇ ಬಾರಿ ಕಷ್ಟವೆನಿಸಿದರೂ ಸಹನೆಯಿಂದ ಕುಳಿತು ಹೇಳಿದರೆ ಅಭ್ಯಾಸವಾಗುತ್ತದೆ. ಇದು ಊಹಾಶಕ್ತಿ ಅಷ್ಟೇ ಅಲ್ಲ, ಕಲಿಯುವ ಕಲೆ ಕೂಡ ಹೆಚ್ಚಿಸುತ್ತದೆ. ಹೆಚ್ಚು ಕಾಲ ನೆನಪಿನಲ್ಲಿ ಉಳಿಯಲು ನೆರವಾಗುತ್ತದೆ. ನೀವು ಸ್ವಲ್ಪ ಸಮಯ ಪುಸ್ತಕ ತೆಗೆದುಕೊಂಡರೆ ಸರಿ. ಮುಂದಿನದು ಸಂಗೀತ. ಹಾಡು ಕೇಳಿ, ಹಾಡು ಆಡಿ, ವಿವಿಧ ಭಾಷೆಗಳನ್ನು ಕೇಳಿಸಿ. ಭಾಷೆಗಳೊಂದಿಗೆ ಜ್ಞಾಪಕ ಶಕ್ತಿ ಹೆಚ್ಚುತ್ತದೆ. ಯಾವುದಾದರೂ ಸಂಗೀತವಾದ್ಯ ಕಲಿತರೂ ನೆನಪಿನ ಶಕ್ತಿಗೆ ಹೆಚ್ಚು ನೆರವಾಗುತ್ತದೆ. ಮುಂದಿನದು ಪೋಷಕ ಆಹಾರ. ಇದು ಶಾರೀರಿಕವಾಗಿ, ಮಾನಸಿಕವಾಗಿ ಎರಡು ರೀತಿಯಿಂದ ಅನುಕೂಲ. ಸಾಧ್ಯವಾದಷ್ಟು ತರಕಾರಿ, ಸೊಪ್ಪು, ಹಣ್ಣು ದಿನ ಆಹಾರದಲ್ಲಿ ಭಾಗವಾಗಬೇಕು. ಫುಡ್ ಟೈಮ್ನಂತೆ ಫ್ರೂಟ್ಸ್ಗೂ ಟೈಮ್ ಕೊಡಿ. ಎಣ್ಣೆ ಪದಾರ್ಥಗಳು, ಜಂಕ್ ಫುಡ್ನಿಂದ ಆದಷ್ಟು ದೂರವಿರಿಸಿ. ಕಾಳುಗಳು, ಒಣಹಣ್ಣು ಸೇವಿಸಲು ಪ್ರೋತ್ಸಾಹಿಸಿ. ಧನ್ಯವಾದಗಳು.